ಕರ್ರ ಯೂಟ್ಯೂಬ್ ಮಂದಿಗೆ ಒಂದು ಹದ್ದಿನ ವಿಷಯ ಐತಿ. ಅಂದ್ರೆ ಹದ್ದಿನ ವಿಷಯ ಅಂದ್ರೆ ನಮ್ಮ ಭಾಷೆ ಒಳಗೆ ಹದ್ದಿನ ಒಂದು ಸಮಾಚಾರ ಐತಿ. ಮ್ಯಾಗ ಹಾರಾಡ್ತೈತಿಲ್ಲ ಆ ಹದ್ದಿನ ಒಂದು ಸಮಾಚಾರ ಏನಪ್ಪ ಅಂದ್ರೆ ಅದಕ್ಕೆ ಆಹಾರ ಬೇಕಾದಾಗ ಅದು ಎಲ್ಲರ ಬೆಂಕಿ ಹಚ್ಚಿರ್ತಾರೆ ನೋಡಿದಿರಿ. ಯಾವ್ದಾರ ಒಂದು ಹೊಲದಾಗ ಆಗಲಿ ಎಲ್ಲೇ ಆಗಲಿ ನೀವು ಒಂದು ಎಲ್ಲರ ಬೆಂಕಿ ಹೆಚ್ಚಿರ್ತೈತಿ ಅಂದ್ರೆ ಬೆಂಕಿ ಹೆಚ್ಚಿರ್ತೈತಿ. ಅದು ಹದ್ದು ಏನು ಮಾಡ್ತೈತಿ ಅದ್ರಾಗಿಂದ ಒಂದು ಸ್ವಲ್ಪ ಬೆಂಕಿ ತೊಗೊಂಡು ಹೋಗಿ ಒಂದು ಕಾಡಿನ್ಯಾಗ ಒಗಿತೈತಿ ಒಣಗಿದ ಹುಲ್ಲಿನ ಮ್ಯಾಲೆ. ಅವಾಗ ಏನಾಕೈತಿ ಕಾಡು ತುಂಬ ಬೆಂಕಿ ಹತ್ತಿ ಅಲ್ಲಿರುವಂಥ ಹುಳ ಹುಪ್ಪಡಿ ಸಣ್ಣ ಸಣ್ಣ ಪ್ರಾಣಿಗಳ ಇಂಥವೆಲ್ಲ ಹೊರಬೀಳ್ತಾವೆ. ಅವಾಗ ಹದ್ದು ಅದನ್ನು ಆಪರ್ಚುನಿಟಿ ತೊಗೊಂಡು ಅವು ಏನು ಹುಳುಗಳು ಹೊರಬಿಡ್ತಿರ್ತಾವಲ್ಲ ಬೆಂಕಿ ಹತ್ತಿದಾಗ ಅವನು ತಿನ್ನಕ್ಕೆ ಚಾಲೂ ಮಾಡ್ತೈತಿ. ಇದರಿಂದ ಈಸ್ ಸೈಕಾಲಜಿ ಏನತ್ತಂದ್ರೆ ಅದರಿಂದ ನಿಮ್ಗೆ ಏನು ಅರ್ಥ ಆತ ಅಂದ್ರೆ ಅದಲ್ಲಿ ಒಂದು ಬೆಂಕಿ ಐತಿ ಕಿಡಿ ತೊಗೊಂಡು ಹೋಗಿ ಅಲ್ಲಿ ಕಾಡಿನ್ಯಾಗ ಹೋಗೋದು ಬೆಂಕಿ ಹಚ್ಚಿ ಹುಳ ತಿಂತ. ಇದರಿಂದ ಅರ್ಥ ಏನಾತಪ್ಪ ನಿಮಗೆ? ಏನಾಗೈತೆ ಹೇಳ್ರಿ ನೋಡು. ಏನಾತ ಅರ್ಥ ಅಂದ್ರೆ ಈಗ ನಿಮ್ಮ 10 ಮಂದಿಯಾಗೂ ಒಬ್ಬಿರ್ತಾನೆ. ಅವ್ನು ನಿಮಗೆ ಗೊತ್ತಿರೋದಿಲ್ಲ. ಅವನು ಒಂದು ಪಾಯಿಂಟ್ ಎಲ್ಲಾರು ನೆನಪಿಟ್ಟಿರ್ತಾನೆ. ಅದನ್ನು ತಂದು ಅಲ್ಲಿ ಒಗದಂದ್ರೆ ಅವ ಆ ಪಾಯಿಂಟ್ ಎಲ್ಲ ಹೊರಬೀಳ್ತಾವೆ ಒಟ್ಟೊಟ್ಟಿಗೆ. ಇಲ್ಲಿ ನಿಮಗೆ ಜಗಳ ಹಚ್ಚಿ ಅಂದ್ರೆ ಎಲ್ಲ ಹೆಂಗೆ ಹೊರಬೀಳ್ತಾವೆ ಅಂದ್ರೆ ಬೆಂಕಿ ಹೆಚ್ಚಿ ಅವ್ನು ಬಂದು ಅಲ್ಲಿ ಬೆಂಕಿ ಹೆಚ್ಚಿದ ನಿಮ್ಮ ಜೊತೆಗೆ ಇರೋದಿಲ್ಲ. ಅಲ್ಲಿ ಬಂದು ಬೆಂಕಿ ಹೆಚ್ಚಿದಂದ್ರೆ ನಿಮಗೆ ಎಲ್ಲ ಹುಳುಗಳು ಹೊರಬಿದ್ದ ಅವಂಗೆ ಬಡದಾಡ್ಕೊಂಡು ಸಾಯ್ಬೇಕು ನೋಡು. ಅವೇನು ಆಪರ್ಚುನಿಟಿ ತೊಗೊಂಡ ನಿಮಗೆ ಜಗಳ ಹಚ್ಚಿ ಅವ್ನು ಒಬ್ಬ ಒಳ್ಳೆಯಾಗಿರ್ತಾನೆ. ಅವ ಒಬ್ಬ ಗಟ್ಟ ಒಳ್ಳೆಯಾಗಿರ್ತಾನೆ. ಅಂದ್ರೆ ಹದ್ದಿಗೆ ಆಹಾರ ಸಿಕ್ಕಂಗೆ ಅವ ಹದ್ದಿದ್ದಂಗೆ ಅವ ಒಬ್ಬ ಸಿಕ್ಕಿರ್ತಾನಲ್ಲ ಅವಂಗೆ ಆಹಾರ ಸಿಕ್ಕಂಗೆ ಅಂದ್ರೆ ಆ ಆಪರ್ಚುನಿಟಿ ಮ್ಯಾಗ ಅವ್ನು ಪುರ್ಮಶಿಗೆ ಗುಮ್ತಿರ್ತಾನೆ. ಎಲ್ಲಿ ಬೇಕಾ ಇಲ್ಲಿ ಅವ್ನ ಗಾಡಿ ಮ್ಯಾಗ ಅವ ಎಲ್ಲಿ ಬೇಕಾ ಇಲ್ಲಿ ಫೋನ್ ಹಚ್ಚಿದಾಗೂ ಅವ. ಇಲ್ಲಿ ಉಳಿದಿದ್ದು ಎಲ್ಲ ಹುಳುಗಳಿದ್ದಂಗೆ ಇವು. ತಿಳ್ಕೊಬೇಕಾಗತ್ತೆ ಸ್ವಲ್ಪ ಸೈಕಾಲಜೀಸ್. ನಮಗೂ ಅರ್ಥ ಇರೋದಿಲ್ಲ ಆದರೆ ಏನೋ ಒಂದು ಲೆಕ್ಕದಾಗ ಹೇಳತ್ತಿರ್ತಾನು ಕೇಳ್ರಿ. ಚಲೋ ಅನಿಸರ ಸಬ್ಸ್ಕ್ರೈಬ್ ಮಾಡಿರಿ, ಇಲ್ದ್ರೆ ಮಾಡಕ್ಕೆ ಹೋಗ್ಬೇಡ್ರಿ ಅಣ್ಣ. ಚಲೋ ಆಕೈತಿ ನೀವು ಮಾಡಿದಟ್ಟು ಚಲೋನ ಐತೆ ಅಣ್ಣ. ಅಟ್ ವಿಡಿಯೋ ನೋಡಿದಾರಲ್ಲ ಸಾಕು.